ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ. 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಪ್ರಮುಖ ವಿದ್ಯಮಾನಗಳ 30 ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಮಧ್ಯೆ ಆಸ್ಪತ್ರೆಯಲ್ಲಿರುವಂತಹ ಸಂತೋಷ್ ಆರೋಗ್ಯದಲ್ಲಿ ಚೇತರಿಕೆಯಾಗಿದೆ. ಚೇತರಿಕೆ ಬೆನ್ನಲ್ಲೇ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಸಂತೋಷ್ ಆರೋಗ್ಯದಲ್ಲಿ ಚೇತರಿಕೆಯಾಗಿದ್ದು ನಾಳೆ ಅಥವಾ ನಾಡಿದ್ದು ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಸಿಎಂ ರಾಜಕೀಯ ಕಾರ್ಯದರ್ಶಿ ಎನ್ಆರ್ ಸಂತೋಷ್ ಆತ್ಮಹತ್ಯೆ ಯತ್ನ ವಿಚಾರ ಸಂಬಂಧ ಡಿಸಿಎಂ ಲಕ್ಷ್ಮಣ ಸವದಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಂತೋಷ್ ನನಗೆ ತುಂಬಾ ಆತ್ಮೀಯ ಸ್ನೇಹಿತರು, ಈ ರೀತಿ ಅನಾಹುತಕ್ಕೆ ಕೈ ಹಾಕಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಇನ್ನು ಖಾಸಗಿ ವಿಡಿಯೋ ಇದೆ ಎಂಬ ಡಿಕೆಶಿ ಹೇಳಿಕೆಗೆ ವಿಡಿಯೋ ಇದೆ ಅಂತ ಡಿಕೆಶಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರು ಹೇಳಿರೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿದ್ದಾರೆ. ಮಂತ್ರಿ ಆಗಲೇಬೇಕು ಅಂತ ಪಣ ತೊಟ್ಟಿರುವಂತಹ ಸೈನಿಕ ಸಿಪಿ ಯೋಗೇಶ್ವರ್ ಬೆಂಗಳೂರಲ್ಲಿ ಮಾತನಾಡಿದ್ದು, ನನ್ನ ಮಂತ್ರಿ ಮಾಡೋ ವಿಚಾರ ಹೈಕಮಾಂಡ್ ಹಾಗೂ ಸಿಎಂಗೆ ಬಿಟ್ಟಿದ್ದು, ಮಂತ್ರಿ ಸ್ಥಾನ ಸಿಗದಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಕಾಂಟ್ರವರ್ಸಿ ನನ್ನ ಹಿಂದೆ ಬಿದ್ದಿದೆ, ಶಾಸಕರು ತಮ್ಮ ಅಭಿಪ್ರಾಯ ಹೇಳ್ಕೊಳ್ತಾರೆ, ಹಿಂದೆಯೂ ನಾನು ಮಂತ್ರಿ ಆಗಿದ್ದೆ ಅಂತ ಹೇಳಿದ್ದಾರೆ. ಇನ್ನು ಎಚ್ಡಿಕೆ ಹಾಗೂ ಡಿಕೆಶಿ ನನ್ನ ವಿರುದ್ಧ ಪಿತೂರಿ ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಅವರಿಬ್ರು ಅನುಭವಿಸುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಅಭಿಪ್ರಾಯ ಹೇಳಿರ್ತಾರೆ, ಅದಕ್ಕೇನಂತೆ ಅವ್ರನ್ನೇ ಕೇಳ್ಕೋಬೇಕು ನೀವು. ನಾನಂತೂ ಯಾವುದೇ ಮಾಧ್ಯಮಗಳ ಮುಂದೆ ಬಂದು ನಾನು ಮಂತ್ರಿ ಹುದ್ದೆ ಬಯಸಿದ್ದೀನಿ, ಅವರ ಪರ ವಿರೋಧ ಅಂತ ನಾನು ಯಾರಿಗೂ ಕೇಳ್ಕೊಂಡಿಲ್ಲ. ನಾನು ಹಿಂದೆನೂ ಮಂತ್ರಿ ಆಗಿದ್ದೆ. ಕುಮಾರಸ್ವಾಮಿರವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ಅವ್ರು ನಿನ್ನೆ ಚನ್ನಪಟ್ಟಣದಲ್ಲಿ ಹೇಳಿದ್ದಾರೆ. ಕುಮಾರಸ್ವಾಮಿ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ, ಅವರ ಅಭಿಪ್ರಾಯ. ಈಗ ಅವರಿಗೆ ತಳಮಳ ಆಗಿರೋದು ಬಹುಶಃ ನನ್ನ ಸ್ನೇಹಿತರಾದಂಥ ಅವ್ರಿಗೆ, ಕುಮಾರಸ್ವಾಮಿ ಅವರಿಗೆ ಶಿವಕುಮಾರ್ಗೂ ತಳಮಳ ಆಗಿರಬೇಕು. ಬೆಳಗ್ಗೆನೇ ಅವರು ಶಿವಕುಮಾರ್ನ ಸ್ಟೇಟ್ಮೆಂಟ್ ಕೊಡ್ತಾಯಿದ್ರು, ನೋಡಿದೆ ನಾನು. ಹಾಗಾಗಿ ನನ್ನ ರಾಜಕೀಯವಾಗಿ ನನ್ನ ಪಕ್ಷ ನನ್ನನ್ನು ಉನ್ನತೀಕರಿಸೋದು ಪಕ್ಷದ ಒಳಗೂ ಬಹಳಷ್ಟು ಜನಕ್ಕೆ ಸಾಗ್ತಾ ಇದೆ, ಪಕ್ಷದ ಹೊರಗೂ ಬಹಳಷ್ಟು ಸಂಕಟ ಸಾಗ್ತಾ ಇದೆ. ದೆಹಲಿ ಭೇಟಿ ಬಳಿಕ ಸಚಿವ ರಮೇಶ್ ಜಾರಕಿಹೊಳಿ ಸಿಎಂ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ, ನಾನು 17 ಶಾಸಕರ ನಾಯಕ ಅಲ್ಲ, ನಮ್ಮದು ಸಾಮೂಹಿಕ ನಾಯಕತ್ವ, ಎಲ್ರಿಗೂ ಸಚಿವ ಸ್ಥಾನ ಸಿಗಬೇಕು ಅನ್ನೋದು ನನ್ನ ಒತ್ತಾಯ ಅಂತ ಹೇಳಿದ್ದಾರೆ. ನಿನ್ನೆ ಸಭೆ ಮಾಡಿದ ಯಾರನ್ನೂ ಕೂಡ ಭೇಟಿಯಾಗಿಲ್ಲ, ಅವ್ರು ನನ್ನನ್ನು ಭೇಟಿ ಮಾಡದೇ ಇದ್ರು ಅವ್ರಿಗಾಗೆ ನಾನು ಹೋರಾಟ ಮುಂದುವರಿಸ್ತೀನಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ನನಗೆ ಮೆಸೇಜ್ ಅಲ್ಲಿ ಮಾಹಿತಿ ಇಲ್ಲ. MTB ಅವ್ರನ್ನ ನಾ ಯಾವಾಗಲೂ ಏನಾಯ್ತು ಕೇಳೋಂಥ ಸಣ್ಣ ನಾವು ಅವರ ಹೇರಿ ಕೇಳಬೇಕು. ಅದೇ ಅದು ತಪ್ಪು, ಅದು ಬಂದಾಗಬೇಕು. ನಂದು ಆಗ್ರಹ ಅದೆಲ್ಲ ಅಂಥ ಸಭೆಗಳ ಸಮಾರಂಭ ಬಂದಾಗಬೇಕು. ಪಕ್ಷದ ಕಚೇರಿಯಲ್ಲಿ ಮುಖ್ಯಮಂತ್ರಿ ಮನೆಯಷ್ಟೇ ಆಗಬೇಕು. ನಂದು ಸದ ಆಗ್ರಹ ಅದು. ನೀವು ಜನ ಮತ್ತು ನಮ್ಮ ಪಕ್ಷ ಬಗ್ಗೆ ದುಡ್ದಂಥ ಜನ ಬಗ್ಗೆ ನಾನು ಮೊದಲಿಂದ ಅದನ್ನೇ ಅವರು ನಮ್ಮ ಪ್ರೀತಿ ಮಾಡಷ್ಟೇ, ಅವ್ರ ವಿರುದ್ಧ ಮಾತಾಡಷ್ಟೇ. ನನಗೆ ಅದ್ರ ಬಗ್ಗೆ ಏನು ಚಿಂತಿಲ್ಲ. ನನಗೆ ಸಚಿವ ಸ್ಥಾನದ ಮೇಲೆ ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಕೂಡ ಕಣ್ಣನ್ನ ಇಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಟಿ ರವಿ ಅವರ ಕಚೇರಿ ಉದ್ಘಾಟನೆ ವೇಳೆ ಕೇಂದ್ರ ನಾಯಕರನ್ನ ಭೇಟಿಯಾಗಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮಾಡಿಕೊಂಡು ಬಂದಿದ್ದೀನಿ ಅಂತ ಹೇಳಿದ್ದಾರೆ. 5 ಬಾರಿ MLA ಆಗಿ ಗೆದ್ದಿದ್ದೀನಿ, ಸಚಿವ ಸ್ಥಾನಕ್ಕಾಗಿ ಯಾವಾಗಲೂ ಹಾದಿರಂಪ ಬೀದಿರಂಪ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನ್ ಸಿಎಂ ಆಗಿದ್ದಾಗ ನನ್ನ ಮಗ ನಿಖಿಲ್ ವಿಧಾನಸೌಧಕ್ಕೆ ಬಂದಿದ್ನಾ? ವರ್ಗಾವಣೆ ಹೆಸರಲ್ಲಿ ಹಣ ಲೂಟಿ ಹೊಡೆದಿದ್ದಾನಾ? ಆದ್ರೆ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಅಂತ ಮಾಜಿ ಸಿಎಂ HD ಕುಮಾರಸ್ವಾಮಿ ಖಾರವಾಗಿ ಪ್ರಶ್ನಿಸಿದ್ದಾರೆ. ಯಾವ ಪಕ್ಷವೂ ಕೌಟುಂಬಿಕ ರಾಜಕಾರಣದಿಂದ ಹೊರತಾಗಿಲ್ಲ. ಪ್ರಜ್ವಲ್ ಹಾಗೂ ನಿಖಿಲ್ ಟೀಕೆ ಟಿಪ್ಪಣಿಗಳಿಗೆ ಕಿವಿ ಕೊಡಬೇಡಿ, ರಾಜ್ಯಾದ್ಯಂತ ಪಕ್ಷ ಸಂಘಟನೆ ಮಾಡಿ ಅಂತ ಕಿವಿ ಮಾತನ್ನ ಹೇಳಿದ್ದಾರೆ. ನಮ್ಮ ಕುಟುಂಬ ಒಂದು ಗ್ರಾಮ ಪಂಚಾಯತಿಯ ಸ್ಥಾನದಿಂದ ಪ್ರಧಾನಮಂತ್ರಿ ಸ್ಥಾನ ನೋಡಿರ್ತಕ್ಕಂಥ ಕುಟುಂಬ ಇದು. ಇವತ್ತು ಯಾವುದೇ ಕಸರತ್ತು ಮಾಡದೆ ಸುಲಭವಾಗಿ ಬಿಟ್ಕೊಟ್ಟು ಬಂದಿರತಕ್ಕಂಥ ಕುಟುಂಬ ಇದು. ನನಗೆ ಅಲ್ಲಿ ಏನೇನು ನಡೀತಿದೆ ಅಂತಕ್ಕಂಥದ್ದು ವಿಷಯಗಳು ಗೊತ್ತಿದೆ. ಆದರೆ ಈ ವಿಷಯವನ್ನು ಮುಂದಿಟ್ಟುಕೊಂಡು ನಾನು ರಾಜಕೀಯ ಮಾಡ್ತಕ್ಕಂಥ ಅಂಥ ಒಂದು ಸಣ್ಣ ತನಕ್ಕೆ ಇಳಿಯೋದಿಲ್ಲ ಅಂತಕ್ಕಂಥ ಹೇಳಿಕ್ಕೆ ಬಯಸ್ತೀನಿ. ಸಿಎಂ BSY ಹಾಗೂ ಪುತ್ರ ವಿಜಯೇಂದ್ರ ವಿರುದ್ಧ ಮತ್ತೆ ಮಾಜಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕೊರೋನಾ ಸಾಮಗ್ರಿಗಳಲ್ಲಿ 2,000 ಕೋಟಿ ಲಂಚ ತಗೊಂಡಿದ್ಯಾ ಕಣಯ್ಯ ಅಂದೆ. ಯಡಿಯೂರಪ್ಪ ಉತ್ತರ ಕೊಡಲಿಲ್ಲ. ಮೊದಲು ಚೆಕ್ಕಲ್ಲಿ ಲಂಚ ಪಡಿತಾ ಇದ್ರು, ಈಗ ನೇರವಾಗಿ ಬ್ಯಾಂಕ್ ಮೂಲಕ ತಗೋತಾ ಇದ್ದಾರೆ. RTGS ಮೂಲಕ ಲಂಚ ಪಡಿತಾ ಇದ್ದಾರೆ ಅಂತ ವಾಗ್ದಾಳಿ ಮಾಡಿದ್ದಾರೆ. ಹೆಂಗೆ ಈಗ ಲಂಚ ಹೆಂಗ್ ನಡೀತಾ ಇದೆ ಅಂತಂದ್ರೆ, ಮೊದಲು ಚೆಕ್ ಮೂಲಕ ತಗೋತಾ ಇದ್ರು ಲಂಚನ, ಅಥವಾ ಕದ್ದು ಮುಚ್ಚಿ ತಗೊಳ್ಳೋದು. ಈಗ RTGS ಮೂಲಕ ನೇರವಾಗಿ ಬ್ಯಾಂಕ್ ಅಕೌಂಟ್ ತಗೊಂಡ್ಬಿಡ್ತಾರೆ. ಇದ್ದು ಹೇಳಿದೆ ನಾನು ಬಿಡಿ ಹಗರಣ ಹೇಳಿದೆ ನಾನು ಯಡಿಯೂರಪ್ಪನವರಿಗೆ, ಯಡಿಯೂರಪ್ಪ ನೀನು ಚೆಕ್ ಮೂಲಕ ಲಂಚ ತಗೊಂಡಿದ್ದೆ, ನಿನ್ನ ಮಗ RTGS ಮೂಲಕ ತಗೋತಾ ಇದ್ರೆ ಬಹಳಪ್ಪ ಅಡ್ವಾನ್ಸ್ ಆಗದೆ ಕಣೆ, ಪರವಾಗಿಲ್ಲ. ಸೈನ್ಸು ಅಡ್ವಾನ್ಸ್ ಅದು ಬೆಳವಣಿಗೆ ಆದಂತೆ ಅಡ್ವಾನ್ಸ್ ಆದಂತೆಯೇ ಇವರು ಅಡ್ವಾನ್ಸ್ ಆಗ್ಬಿಟ್ಟವರು.
ವೀರಶೈವ ಲಿಂಗಾಯತರಿಗೆ ಒಬಿಸಿ ಮೀಸಲಾತಿ ನೀಡುವ ವಿಚಾರ ಹಾಗೂ ಪಂಚಮಸಾಲಿ ಲಿಂಗಾಯತರಿಗೆ 2A ಮೀಸಲಾತಿ ಕಲ್ಪಿಸಲು ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಸಭೆಯನ್ನ ಸೇರಲಾಗ್ತಾ ಇದೆ. ಪಂಚಮಸಾಲಿ ರಾಜ್ಯ ಮುಖಂಡರ ತುರ್ತು ಕಾರ್ಯಕಾರಿ ಸಭೆ ನಡೆಯಲಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಬಾಗಲಕೋಟೆಯ ಆರಾಧನಾ ಹೋಟೆಲ್ನಲ್ಲಿ ಸಭೆ ನಡೆಯಲಿದೆ. ಈ ಬಗ್ಗೆ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿದ್ದು, ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೂ ಪಾದಯಾತ್ರೆ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗೆ ಸೇರ್ಪಡೆಗೊಳಿಸಬೇಕು ಅಂತ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬೆಳಗಾವಿ ವಿಭಾಗ ಮಟ್ಟದ ಕುರುಬರ ಎಸ್ಟಿ ಮೀಸಲಾತಿ ಹೋರಾಟ ಸಮಾವೇಶ ನಡೆಯಲಿದೆ. ಬಾಗಲಕೋಟೆ ನವನಗರದ ಕಾಳಿದಾಸ ಕಾಲೇಜ್ ಮೈದಾನದಲ್ಲಿ ಬೃಹತ್ ವೇದಿಕೆಯನ್ನು ಹಾಕಲಾಗಿದೆ. ಸಮಾವೇಶದಲ್ಲಿ ಕನಕ ಗುರುಪೀಠದ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮೀಜಿ ಸೇರಿದಂತೆ ಉಳಿದ 3 ಪೀಠದ ಶ್ರೀಗಳು, ಸಚಿವರಾದ ಕೆಎಸ್ ಈಶ್ವರಪ್ಪ, ಬೈರತಿ ಬಸವರಾಜ್, ಎಂಟಿಬಿ ನಾಗರಾಜ್ ಸೇರಿದಂತೆ ಪಕ್ಷಾತೀತ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ವೈರಸ್ ಲಸಿಕೆ ಅಭಿವೃದ್ಧಿಯ ಸ್ಥಿತಿಗತಿ ಬಗ್ಗೆ ಖುದ್ದು ಅವಲೋಕನ ನಡೆಸುವುದಕ್ಕೆ ಒಂದೇ ದಿನ 3 ಲಸಿಕೆ ತಯಾರಿಕಾ ಘಟಕಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಮೊದಲು ಗುಜರಾತ್ನ ಅಹಮದಾಬಾದ್ನ ಝೈಕೋವ್-ಡಿ ಹೆಸರಿನ ವ್ಯಾಕ್ಸಿನ್ ಸಂಶೋಧನೆ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ರು. ಬಳಿಕ ಹೈದರಾಬಾದ್ನ ಜಿನೋಮ್ ವ್ಯಾಲಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಭಾರತ್ ಬಯೋಟೆಕ್ ಫಾರ್ಮಾ ಕಂಪನಿಗೆ ಭೇಟಿ ಕೊಟ್ಟರು. ಇನ್ನು ಹೈದರಾಬಾದ್ನಿಂದ ನೇರ ಪುಣೆಗೆ ಆಗಮಿಸಿದ ಪ್ರಧಾನಿ ಪುಣೆಯ ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾಗೆ ಭೇಟಿ ನೀಡಿ ಅಸ್ಟ್ರಾಜೆನಿಕಾ ಆಕ್ಸ್ಫರ್ಡ್ ಸೀರಂ ಜಂಟಿ ಸಂಶೋಧನಾ ಕೇಂದ್ರದಲ್ಲಿ ಕೋವಿಡ್ ವ್ಯಾಕ್ಸಿನ್ ಪರಿಶೀಲನೆಯನ್ನು ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಬಳಿಕ ಸೆರಾ ಸಂಸ್ಥೆಯ ಸಿಇಒ ಪೂನಾವಾಲಾ ಮಾಹಿತಿಯನ್ನು ಕೊಟ್ಟಿದ್ದು, ಭಾರತದಲ್ಲಿ ನಮ್ಮ ಲಸಿಕೆ ಮೊದಲು ಹಂಚಿಕೆ ಆಗಲಿದೆ, ಕೋವಿಶೀಲ್ಡ್ ಲಸಿಕೆ ಮೊದಲು ಹಂಚಿಕೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಮೋದಿ ಲಸಿಕೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಕೋವಿಶೀಲ್ಡ್ ಬಗ್ಗೆ ಮೋದಿಗೆ ಮಾಹಿತಿ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಕೊರೋನಾ ಲಾಕ್ಡೌನ್ ಬಳಿಕ ಅನ್ಲಾಕ್ ಪ್ರಕ್ರಿಯೆಯೂ ಆಗೋಯ್ತು. ಎಲ್ಲಾ ಕ್ಷೇತ್ರಗಳು ಮುಕ್ತ ವ್ಯವಹಾರ ನಡೀತಾ ಇದೆ. ಆದರೆ ಅಪರಾಧ ಮಾಡಿ ಜೈಲು ಸೇರಿರುವಂತಹ ಜೈಲು ಹಕ್ಕಿಗಳಿಗೆ ಮಾತ್ರ ಇನ್ನೂ ಕೂಡ ಕೊರೋನಾ ಎಫೆಕ್ಟ್ ನಿಂತಿಲ್ಲ. ಸಂದರ್ಶಕರ ಭೇಟಿ ಇಲ್ಲ, ಜಾಮೀನು ಪ್ರಕ್ರಿಯೆಯೂ ಇಲ್ಲ. ಇದರಿಂದ ಕೈದಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗುವಂತ ಆತಂಕ ಎದುರಾಗಿದೆ. ಕೈದಿಗಳಿಗೆ ಕಳೆದ 7 ತಿಂಗಳಿಂದ ಸಂಬಂಧಿಕರು ಹಾಗೇನೆ ಆತ್ಮೀಯರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ. ಮಹದಾಯಿ ಜಲ ವಿವಾದದ ಬಗ್ಗೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರದ ಜೊತೆಗೆ ಮಾತುಕತೆ ಮಾಡಲ್ಲ. ಪ್ರಕರಣ ಏನಿದ್ರೂ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗಲಿ ಅಂತ ಹೇಳಿದ್ದಾರೆ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್. ಈ ಬಗ್ಗೆ ರಾಜ್ಯ ಬಿಜೆಪಿ ಉಸ್ತುವಾರಿಗೂ ವಿಷಯವನ್ನು ತಿಳಿಸಿದ್ದೀನಿ. ಗೋವಾ ಬಿಜೆಪಿ ಉಸ್ತುವಾರಿಯೂ ಆಗಿರುವಂತಹ ಸಿಟಿ ರವಿ ಅವರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆದೇಶದಂತೆ ಚುನಾವಣಾ ಆಯೋಗ ಗ್ರಾಮ ಪಂಚಾಯತ್ ಚುನಾವಣೆ ಪ್ರಕ್ರಿಯೆ ನಡೆಸಲಿದೆ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ರಾಯಚೂರಿನ ಲಿಂಗಸಗೂರಿನಲ್ಲಿ ಮಾತನಾಡಿದ ಸಚಿವರು, ಸರ್ಕಾರ ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಎಲ್ಲಾ ಸಹಕಾರ ಕೊಡಲಿದೆ ಅಂತ ಹೇಳಿದ್ದಾರೆ. ಇನ್ನು ಸಿಎಂ ರಾಜಕೀಯ ಕಾರ್ಯದರ್ಶಿ ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣದ ಬಗ್ಗೆ ಮಾತನಾಡಿದ್ದು, ಅದು ಅವರ ವೈಯಕ್ತಿಕ ವಿಚಾರ, ಸಾಕಷ್ಟು ಸಮಸ್ಯೆಗಳಿರುತ್ತೆ ಅಂತ ಹೇಳಿದ್ದಾರೆ. 2 ದಿನಗಳ ಹಿಂದೆಯಷ್ಟೇ ನಿಶ್ಚಿತಾರ್ಥವಾಗಿದ್ದ ಯುವತಿ ನೇಣಿಗೆ ಶರಣಾಗಿರುವಂತಹ ಘಟನೆ ನೆಲಮಂಗಲದ ಕುದುರೆಗೆರೆ ಗ್ರಾಮದಲ್ಲಿ ನಡೆದಿದೆ. 23 ವರ್ಷದ ರೇಖಾ ಮೃತ ಯುವತಿ ನೆಲಮಂಗಲದ ಯುವಕನ ಜೊತೆಗೆ ನಿಶ್ಚಿತಾರ್ಥ ಆಗಿತ್ತು. ಆದರೆ 2 ದಿನದಲ್ಲಿ ಯುವತಿ ನೇಣಿಗೆ ಶರಣಾಗಿದ್ದಾಳೆ. ಹೊಟ್ಟೆ ನೋವು ತಾಳೋಕಾಗದೆ ಆತ್ಮಹತ್ಯೆ ಅಂತ ಯುವತಿ ಕುಟುಂಬಸ್ಥರು ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಮದುವೆ ನಿರಾಕರಿಸಿದ ನಾದಿನಿಗೆ 5-6 ಬಾರಿ ಚಾಕು ಇರಿದಿದ್ದಾನೆ ನೀಚ ಭಾವ. ನಾದಿನಿಗೆ ಚಾಕುನಿಂದ ಇರಿದ ಬಳಿಕ ಭಯದಿಂದ ತಾನೂ ವಿಷ ಕುಡಿದು ಸಾವನ್ನಪ್ಪಿದ್ದಾನೆ. ಫುಡ್ ಡೆಲಿವರಿ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ನಾಗರಾಜ್ಗೆ ಈಗಾಗಲೇ ಪ್ರೇಮ ಅನ್ನೋರ ಜೊತೆಗೆ ಮದುವೆ ಆಗಿದೆ. ಆದರೂ ನಾದಿನಿಗೆ ಮದುವೆಯಾಗುವಂತೆ ನಾಗರಾಜ್ ಪೀಡಿಸ್ತಾ ಇದ್ದ. ಆದರೆ ಮದುವೆ ಆಗೋಕೆ ಆಕೆ ಒಪ್ಕೊಂಡಿಲ್ಲ. ಹಾಗಾಗಿ ಚಾಕುನಿಂದ ಇರಿದಿದ್ದಾನೆ. ಆದರೆ ಆಕೆ ಬದುಕಿ ಉಳಿದಿದ್ದಾಳೆ. ದಾವಣಗೆರೆಯಲ್ಲಿ ಖತರ್ನಾಕ್ ಮಹಿಳೆಯೊಬ್ಬಳು ಕೋಟ್ಯಾಂತರ ರೂಪಾಯಿ ಹಣ ವಂಚನೆಯನ್ನ ಮಾಡಿದ್ದಾಳೆ. ಸೈಟ್ ಕೊಡಿಸುವಂತ ನೆಪದಲ್ಲಿ 10ಕ್ಕೂ ಹೆಚ್ಚು ಮಹಿಳೆಯರಿಂದ ಹಣ ಪಡೆದು ಉಂಡೆನಾಮ ಹಾಕಿದ್ದಾರೆ. 40 ವರ್ಷದ ಪ್ರೀತಿ ಬನ್ನಿಕಟ್ಟಿ ಮೋಸ ಮಾಡದಂತ ಮಹಿಳೆಯಾಗಿದ್ದು ಸದ್ಯ ಪೊಲೀಸರ ವಶದಲ್ಲಿದ್ದಾಳೆ. ಅಂದಹಾಗೆ ಶೈಲಜಾ ಅನ್ನೋರ ಬಳಿಯಲ್ಲಿ ಪ್ರೀತಿ 15 ಲಕ್ಷ ಪಡೆದು ಈಗ ಪೊಲೀಸರ ಅತಿಥಿಯಾಗಿದ್ದಾಳೆ. ರಸ್ತೆ ದಾಟ್ತಾ ಇದ್ದ ಪಾದಾಚಾರಿಗೆ ಬಸ್ ಡಿಕ್ಕಿ ಹೊಡೆದಿದ್ದು, ಡಿಕ್ಕಿಯ ರಭಸಕ್ಕೆ ಪಾದಾಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ರಾಷ್ಟ್ರೀಯ ಹೆದ್ದಾರಿ 4ರ ಮಾದಾವರ ಬಳಿ ನಡೆದಿದೆ. ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ಘಟನೆ ನಡೆದಿದ್ದು, ಅಪಘಾತವಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಅಪಘಾತ ನಡೆದು ಅರ್ಧ ಗಂಟೆಯಾದರೂ ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕೆ ಬಾರದ ಹಿನ್ನೆಲೆಯಲ್ಲಿ ವಾಹನ ಸವಾರರು ರಸ್ತೆಯಲ್ಲೇ ಕೆಲಕಾಲ ಕಳೆಯುವಂತಾಯಿತು. ಸರ್ಕಾರಿ ಜಮೀನು ಜನರ ಕಿತ್ತಾಟಕ್ಕೆ ಕಾರಣವಾಗಿದೆ. ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿಯ ಅಕ್ಕಾಜಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ.
ಬೊಮ್ಮಲ ದೇವಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ 33ರಲ್ಲಿದ್ದ ಸರ್ಕಾರಿ ಜಮೀನು ಇದೀಗ ಎರಡೂ ಕುಟುಂಬಗಳ ಮಧ್ಯೆ ಬೆಂಕಿ ಹಚ್ಚಿದೆ. ಕಳೆದ 30 ವರ್ಷಗಳಿಂದ ಔದಾರನಹಳ್ಳಿ ಗ್ರಾಮದ ನರಸಿಂಹಯ್ಯ ಮತ್ತು ಕಾಮಯ್ಯ 4 ಎಕರೆ ಜಮೀನಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಅಂತ 1991-92ರಲ್ಲಿ ಅರ್ಜಿ ಸಲ್ಲಿಸಿ 2003ರಲ್ಲಿ ಕಂದಾಯ ಕಟ್ಟಿದ್ದೀವಿ ಅಂತ ದಾಖಲೆಯನ್ನ ಕೊಟ್ಟಿದ್ದಾರೆ. ಆದರೆ ಅದೇ ಜಮೀನನ್ನ ಕೊರಟಗೆರೆ ತಾಲೂಕಿನ ಟಿ ವೆಂಕಟಾಪುರದ 4 ಜನರ ಹೆಸರಿಗೆ 2017-18ರಲ್ಲಿ ಸಾಗುವಳಿ ಚೀಟಿಯನ್ನು ಕೊಡಲಾಗಿದೆ. ಉಳಿರುವಂತಹ ಪ್ರಮುಖ ಸುದ್ದಿ ನೋಡೋಣ, ಬ್ರೇಕ್ ಆಗಲ್ಲ. ಬೆಂಗಳೂರು ಪೊಲೀಸರ ಮೇಲೆ ಇರಾನಿ ಗ್ಯಾಂಗ್ ಅಟ್ಯಾಕ್ ಮಾಡಿದ ಪ್ರಕರಣದ ಬಗ್ಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ಡಿಸಿಪಿ ಆರ್ಬಿ ಬಸರಗಿ ಮಾತನಾಡಿದ್ದು, ಧಾರವಾಡದ ಇರಾನಿ ಗ್ಯಾಂಗ್ ಬೇರೆ ಕಡೆ ಹೋಗಿ ಕಳ್ಳತನ ಮಾಡಿ ಬರುತ್ತೆ. ಬೆಂಗಳೂರು ಪೊಲೀಸರು ನಮ್ಮ ಪೊಲೀಸರಿಗೆ ಮಾಹಿತಿ ಕೊಟ್ಟಿರಲಿಲ್ಲ, ಅವರು ಕೂಡ ಮಫ್ತಿಯಲ್ಲಿದ್ರು, ಬೇರೆ ಯಾರೋ ಅಂತ ತಿಳಿದು ಅಟ್ಯಾಕ್ ಮಾಡಿರಬಹುದು ಅಂತ ಹೇಳಿದ್ದಾರೆ. ರಾಜ್ಯ ಸರ್ಕಾರ ರೈತರಿಂದ ಬೆಂಬಲ ಬೆಲೆಯಲ್ಲಿ ಭತ್ತ ಖರೀದಿಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸಾಮಾನ್ಯ ಭತ್ತ ಪ್ರತಿ ಕ್ವಿಂಟಾಲ್ಗೆ 1868 ರೂಪಾಯಿ, ಹಾಗೆಯೇ ಗ್ರೇಡ್ ಎ ಭತ್ತಕ್ಕೆ 1888 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ. ನೋಂದಣಿ ಪ್ರಕ್ರಿಯೆ ನವೆಂಬರ್ 30ರಿಂದ ಡಿಸೆಂಬರ್ 30ರವರೆಗೆ ನಡೆಯಲಿದೆ. ನೋಂದಣಿ ಆಗದ ರೈತರಿಂದ ಭತ್ತ ಖರೀದಿಗೆ ಅವಕಾಶ ಇಲ್ಲ. ರೈತರು ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ನೋಂದಣಿ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮಂಡ್ಯದ ಆರ್ಗ್ಯಾನಿಕ್ ಮಂಡ್ಯ ಅನ್ನೋ ಸಂಸ್ಥೆ ರಾಷ್ಟ್ರಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಅಮೆರಿಕಾದಲ್ಲಿ ಕೈ ತುಂಬ ಸಂಬಳ ಬರ್ತಾ ಇದ್ದ ಕೆಲಸ ಬಿಟ್ಟು ಮಂಡ್ಯಕ್ಕೆ ಬಂದ ಯುವಕನೋರ್ವ ಜಿಲ್ಲೆಯಲ್ಲಿ ರೈತರಿಗಾಗಿ ಆರ್ಗ್ಯಾನಿಕ್ ಮಂಡ್ಯ ಹೆಸರಿನ ಸಂಸ್ಥೆ ತೆರೆದು ಜಿಲ್ಲೆಯ ರೈತರೊಂದಿಗೆ ಸಾವಯವ ಕೃಷಿ ಪದ್ಧತಿಗೆ ನಾಂದಿ ಹಾಡಿದ್ರು. ಇದೀಗ ರೈತರು ಬೆಳೆದ ಸಾವಯವ ಕೃಷಿ ಉತ್ಪನ್ನವನ್ನ ಮಾರಾಟ ಮಾಡ್ತಾ ಇಂದು ಯಶಸ್ವಿ ಉದ್ಯಮಿಯಾಗಿದ್ದಾರೆ. ನಾವು ಒಂದು 5 ವರ್ಷದಿಂದ ಈ ಆರ್ಗ್ಯಾನಿಕ್ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ವಿ. ನಮಗೆ ಯಾವಾಗ ನಮ್ಮ ಇಂಡಿಯನ್ ನೇವಿಯಿಂದ ಆರ್ಡರ್ ಬಂತೋ ತುಂಬ ಖುಷಿ ಆಯಿತು. ಎಲ್ಲದಕ್ಕಿಂತ ಹೆಚ್ಚಿನ ಖುಷಿ ನಮ್ಮ ಭಾರತದ ಸೇನೆಗೆ ಕಳಿಸ್ತಿದ್ದೀವಲ್ಲ, ಅದು ತುಂಬ. ಚಿಕ್ಕಮಗಳೂರಲ್ಲಿ ಪಿಎಸ್ಐ ಸೇರಿ 8 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿ ಚಿಕ್ಕಮಗಳೂರು ಎಸ್ಪಿ ಅಕ್ಷಯ್ ಆದೇಶವನ್ನು ಹೊರಡಿಸಿದ್ದಾರೆ. ಬಸವನಹಳ್ಳಿ ಪಿಎಸ್ಐ ಸುಖೇತ್, ಪೊಲೀಸ್ ಸಿಬ್ಬಂದಿಗಳಾದ ಯುವರಾಜ್, ಲಕ್ಷ್ಮಣ್, ಪ್ರದೀಪ್ ಅಮಾನತು ಮಾಡಲಾಗಿದೆ. ಜೊತೆಗೆ ಆಲ್ದೂರು ಠಾಣೆ ಸಿಬ್ಬಂದಿಗಳಾದ ಶಶಿಧರ್, ಸ್ವಾಮಿ, ಅರುಣ್ ಕುಮಾರ್, ನವೀನ್ ಅನ್ನೋರನ್ನು ಸಸ್ಪೆಂಡ್ ಮಾಡಲಾಗಿದೆ. ಮುಂಬರುವ ಜೂನ್ 1ರಿಂದ ಐಎಸ್ಐ ಪ್ರಮಾಣಿತ ಹೆಲ್ಮೆಟ್ಗಳನ್ನು ಮಾತ್ರ ಉತ್ಪಾದನೆ ಮತ್ತು ಮಾರಾಟ ಮಾಡುವುದು ಕಡ್ಡಾಯಗೊಳಿಸಲಾಗಿದೆ. ಒಂದು ವೇಳೆ ಹೆಲ್ಮೆಟ್ಗಳ ಮೇಲೆ ಐಎಸ್ಐ ಗುರುತು ಇಲ್ಲದೇ ಇದ್ರೆ ದಂಡವನ್ನು ವಿಧಿಸಲಾಗುತ್ತೆ. ಈ ಸಂಬಂಧ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯ ಅಧಿಸೂಚನೆಯನ್ನು ಹೊರಡಿಸಿದೆ. ಇನ್ನು 5 ಪ್ರಮುಖ ಸುದ್ದಿ ನೋಡೋದು ಬಾಕಿ ಇದೆ, ಬ್ರೇಕ್ ಆಗುತ್ತೆ. ಘರ್ಜನೆಯ ಶಬ್ದ ಕೇಳಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಕಾರ್ಮಿಕರು ಭಯಗೊಂಡು ಮನೆಗೆ ವಾಪಸ್ ಬಂದಿರುವಂತಹ ಘಟನೆ ಚಿಕ್ಕಮಗಳೂರಿನ ಭಾರತಿ ಬೈಲು ಗ್ರಾಮದಲ್ಲಿ ನಡೆದಿದೆ. ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಮೇಲಿಂದ ಮೇಲೆ ಜೋರಾಗಿ ಹುಲಿ ಘರ್ಜಿಸುವಂತ ಶಬ್ದ ಕೇಳಿದೆ. ಹುಲಿ ಶಬ್ದದಿಂದ ಆತಂಕಗೊಂಡ ಕಾರ್ಮಿಕರು ಕೆಲಸ ಬಿಟ್ಟು ವಾಪಸ್ ಮನೆಗೆ ಬಂದಿದ್ದಾರೆ. ಸುತ್ತಮುತ್ತ ಹುಲಿ ಓಡಾಟದ ಹೆಜ್ಜೆ ಗುರುತುಗಳು ಪತ್ತೆಯಾಗಿದ್ದು ಜನರು ಭಯಭೀತರಾಗಿದ್ದಾರೆ. ಕಿರುತೆರೆ ಸೂಪರ್ ಸ್ಟಾರ್ ಚಂದು ಆಗಾಗ ಸಿನಿಮಾಗಳಲ್ಲೂ ಮಿಂಚ್ತಾ ಇರ್ತಾರೆ. ಅವರು ನಟಿಸಿರುವಂತಹ ಲೇಟೆಸ್ಟ್ ಸಿನಿಮಾ ಜಾಕ್ಪಾಟ್. ವಿಶೇಷ ಅಂದ್ರೆ ಈ ಚಿತ್ರದಲ್ಲಿ ನಾಯಕ ನಟ ಚಂದು ಪಾತ್ರದ ಹೆಸರು ಕೂಡ ಚಂದು ಬೈರೇಗೌಡ. ಖಡಕ್ ಪೊಲೀಸ್ ಅಧಿಕಾರಿ ಪಾತ್ರದಲ್ಲಿ ಚಂದು ನಟಿಸಿದ್ದು ಲುಕ್ ಆಗಿ 8 ಕೆಜಿ ತೂಕ ಹೆಚ್ಚು ಮಾಡಿಕೊಂಡಿದ್ದಾರೆ. ಕೊರೋನಾ ಲಾಕ್ಡೌನ್ ನಂತರ ರಿಲೀಸ್ ಆದ ಮೊದಲ ಕನ್ನಡದ ಹೊಸ ಸಿನಿಮಾ ಎಂಬ ಹೆಗ್ಗಳಿಕೆಯೊಂದಿಗೆ ಆಕ್ಟ್ 1978 ರಿಲೀಸ್ ಆಯಿತು. ಅದಕ್ಕೆ ತಕ್ಕಂತೆ ಅದ್ಭುತ ಕಂಟೆಂಟ್ನಿಂದ ನೋಡಿದವರೆಲ್ಲ ಪ್ರಶಂಸೆಯನ್ನ ಹೇಳ್ತಾ ಇದ್ದಾರೆ. ಇನ್ನು ಪುನೀತ್, ಸುದೀಪ್, ದರ್ಶನ್ ಆದಿಯಾಗಿ ಎಲ್ಲರೂ ಈ ಚಿತ್ರದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದರ ನಡುವೆ ನಾದಬ್ರಹ್ಮ ಹಂಸಲೇಖ ಈ ಚಿತ್ರ ನೋಡಿದ್ದು ನಿರ್ದೇಶಕ ಮನ್ಸೂರಿಗೆ ಕರೆ ಮಾಡಿ ಮುಕ್ತ ಕಂಠದಿಂದ ಹೊಗಳಿದ್ದಾರಂತೆ. ವಿಂಡೋ ಸೀಟ್. ಶೀತಲ್ ಶೆಟ್ಟಿ ನಿರ್ದೇಶನದ ಈ ಸಿನಿಮಾ ಅನೌನ್ಸ್ ಆದಾಗಿನಿಂದ ಸೌಂಡ್ ಮಾಡ್ತಾ ಇದೆ. ನಿರೂಪ್ ಭಂಡಾರಿ ಪ್ರಮುಖ ಪಾತ್ರದಲ್ಲಿರುವಂತಹ ಈ ಚಿತ್ರದ ಲಿರಿಕಲ್ ವಿಡಿಯೋ ಒಂದು ಈಗ ರಿಲೀಸ್ ಆಗಿದೆ. ಅರ್ಜುನ್ ಜನ್ಯ ಸುಮಧುರ ಸಂಗೀತವಿರುವಂತಹ ಹಾಡಿಗೆ ವಿಜಯ್ ಪ್ರಕಾಶ್ ಜೀವ ತುಂಬಿದ್ದಾರೆ. ಹೂ ಗೊಂಚಲು ಕಿಟಕಿಯಾಚೆ ಕಂಡಂತಾಗಿದೆ ಅನ್ನೋ ಸಾಲುಗಳು ಮತ್ತೆ ಗುನುಗುವ. ಸಿನಿಮಾ ಪಾತ್ರಗಳ ಮೂಲಕ ಅಲ್ಲದೆ ತಮ್ಮ ಸಾಮಾಜಿಕ ಕೆಲಸಗಳ ಮೂಲಕವೂ ಚಿತ್ರ ರಸಿಕರ ಗಮನ ಸೆಳೀತಾ ಇರ್ತಾರೆ ನಟಿ ಪ್ರಣೀತಾ ಸುಭಾಷ್. ಇಂತಹ ಪ್ರಣೀತಾ ಅಡ್ವೆಂಚರಸ್ ವಿಷಯದಲ್ಲೂ ಕೂಡ ಸದಾ ಮುಂದು. ಸದ್ಯ ಅವರು ಸ್ಕೂಬಾ ಡೈವಿಂಗ್ನಲ್ಲೂ ತಾನು ಎಕ್ಸ್ಪರ್ಟ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ಕೂಬಾ ಡೈವಿಂಗ್ನ ವಿಡಿಯೋ ಶೇರ್ ಮಾಡಿರೋ ಪ್ರಣೀತಾ ಅಚ್ಚರಿ ಹುಟ್ಟಿಸಿದ್ದಾರೆ.
ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.